ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಜೈ ಶ್ರೀರಾಮ್. ಶ್ರೀರಾಮನವಮಿ ಹಿಂದೂಗಳಿಗೆ ಪ್ರಮುಖವಾದ ಹಬ್ಬ. ಸೀತಾಮಾತೆ ಪುರುಷೋತ್ತಮ ರಾಮನನ್ನು ಈ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ರಾಮೋತ್ಸವವನ್ನು ಭಾರತದ ಪ್ರತಿ ಗ್ರಾಮಗಳಲ್ಲೂ ಮಾಡಲಾಗುತ್ತೆ. ಸೀತಾರಾಮ ಕಲ್ಯಾಣ, ಹೋಮ, ವಿಶೇಷ ಅಲಂಕಾರ, ಪಾನಕ, ಕೋಸಂಬರಿ, ರಾಮರಸ ಇವೆಲ್ಲ ಹಬ್ಬದ ಸಂಭ್ರಮದಲ್ಲಿರುತ್ತೆ. ಇಂತಹ ವಿಶೇಷ ದಿನ ಮನೆಯಲ್ಲಿ ಪೂಜೆ ಮಾಡಿದರೆ ಸುಖ, ಸಂತೋಷ, ಆರೋಗ್ಯ ಎಲ್ಲ ಸಿಗುತ್ತೆ. ಶ್ರೀರಾಮ ನವಮಿ ದಿನದಂದು ಕೆಲ ಕಾರ್ಯಗಳು ಮಾಡಿದರೆ ನಿಮಗಿರೋ ತೊಂದರೆಗಳು, ಗ್ರಹ ದೋಷಗಳು ನಿವಾರಣೆ ಆಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ತಪ್ಪದೆ ಪ್ರೆಸ್ ಮಾಡಿ. ಈ ಬಾರಿ ವಿಶ್ವವಸು ಸಂವತ್ಸರ ಬಂದಿದ್ದು ಪ್ರತಿ ವರ್ಷದಂತೆ ಚೈತ್ರ ಮಾಸದ 9ನೇ ದಿನ ಶ್ರೀರಾಮ ನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಚೈತ್ರ ಶುದ್ಧ ನವಮಿ ದಿನದಂದು ಅಭಿಜಿತ್ ಮುಹೂರ್ತದಲ್ಲಿ ರಘುಕುಲ ನಂದನ ಶ್ರೀರಾಮಚಂದ್ರ ಜನಿಸಿದ್ದು, ಇದೇ ದಿನ ಶ್ರೀರಾಮ ಕಲ್ಯಾಣ, ಪಟ್ಟಾಭಿಷೇಕ ಆಯಿತು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಈ ವಿಶೇಷ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಗ ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ, ಹಸಿರು ತೋರಣಗಳಿಂದ ಅಲಂಕರಿಸಬೇಕು. ಸೀತಾರಾಮ ಸಮೇತ ಇರೋ ಫೋಟೋ ಅಥವಾ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕರಿಸಬೇಕು. ದೀಪಾರಾಧನೆ, ಧೂಪ, ನೈವೇದ್ಯ ಇಟ್ಟು ರಾಮನ ಜಪ ಮಾಡಿದರೆ ಮನೆಯಲ್ಲಿರೋ ದೋಷಗಳೆಲ್ಲ ನಿವಾರಣೆ ಆಗುತ್ತದೆ. ವಿವಾಹವಾಗದೇ ಇರೋರಿಗೆ, ಮದುವೆಗೆ ಅಡೆತಡೆ ಎದುರಿಸುತ್ತಿರೋರು ಸೀತಾರಾಮ ಕಲ್ಯಾಣದಲ್ಲಿ ಭಾಗಿಯಾಗಿ ಅಕ್ಷತೆ ಕಾಳು ತಲೆ ಮೇಲೆ ಹಾಕ್ಕೊಂಡ್ರೆ ಶೀಘ್ರದಲ್ಲೇ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ. ಅಷ್ಟೇ ಅಲ್ಲ, ಆರೋಗ್ಯ ಸಮಸ್ಯೆಗಳಿದ್ದರೂ ಶ್ರೀರಾಮನ ಕಲ್ಯಾಣದಲ್ಲಿ ಭಾಗವಹಿಸಿ ಅಕ್ಷತೆ ತಾಂಬೂಲ ಪಡೆದರೂ ಸರಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಈ ವಿಶೇಷ ದಿನ ಭಾರತದ ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆಯಲಿದೆ. ಅಷ್ಟೇ ಅಲ್ಲ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲೂ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಬೆಳಗ್ಗೆ 9ರಿಂದ 11 ಗಂಟೆವರೆಗೂ ಸೀತಾರಾಮ, ಲಕ್ಷ್ಮಣ, ಹನುಮಂತ ಸಮೇತ ಇರೋ ಮೂರ್ತಿಗಳ ಉತ್ಸವ ನಡೆಯಲಿದೆ. ಸಂಜೆ 6:30ರಿಂದ ಹನುಮಂತ ವಾಹನ ಸೇವೆ ನೆರವೇರಲಿದೆ. ಮರುದಿನ 7ನೇ ತಾರೀಕು ಶ್ರೀರಾಮ ಪಟ್ಟಾಭಿಷೇಕ ಅದ್ದೂರಿಯಾಗಿ ನಡೆಯಲಿದೆ. ಇನ್ನು ರಾಮಬಂಟ, ಹನುಮಂತನ ಪ್ರತಿ ದೇವಾಲಯದಲ್ಲೂ ಇಡೀ ದಿನ ಪೂಜೆಗಳು ನಡೆಯಲಿದೆ. ನೀವು ಶ್ರೀರಾಮನೋತ್ಸವವನ್ನು ಸಂಭ್ರಮದಿಂದ ಆಚರಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.